ಸತ್ಯ ಅವ್ರದ್ದು ತುಂಬಾ ದೊಡ್ಡದು ಅಂತ ಆಡಿಯನ್ಸ್ ಹೇಳಿದ್ರು. ಇಲ್ಲ, ನಾನು ಆಕ್ಚುಲಿ ಸಿನಿಮಾ ಬಗ್ಗೆ ನಾನೇನು ಮಾತಾಡಬಾರ್ದು. ಸಿನಿಮಾಗೆ ತಂದ ಜನ ಅಲ್ಲ, ಬಂದ ಜನ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಬೇಕು ಅಂತ ತುಂಬಾ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೆ. ಯಾಕಂದ್ರೆ ತಂದ ಜನ ನಾವೇನ್ ಹೇಳ್ತೀವಿ ಅದ್ ಮಾತಾಡ್ತಾರೆ, ಬಂದ ಜನ ಅವ್ರಿಗೇನ್ ಅನ್ಸುತ್ತೆ ಅದ್ ಮಾತಾಡ್ತಾರೆ. ಸೊ ಸಿನಿಮಾಗೆ ಬಂದ ಜನ ಮಾತಾಡ್ತಿದ್ದಂತ ರೀತಿ ಅದೆಲ್ಲ ನೋಡಿ ನನಗೆ ಒಂಥರ ಹೃದಯ ಮತ್ತೆ ಕಣ್ಣು ಎರಡು ತುಂಬಂದಂಗಾಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಕೆಲವೊಂದೊಂದು ಎಲ್ಲೋ ಒಂಥರ ಕಾಮಿಡಿ ಇದ್ದಲ್ಲಿ ಅವ್ರು ಡಿಸ್ಕಸ್ ಮಾಡ್ತಿದ್ದಂತ ರೀತಿ, ಆಮೇಲೆ ಸಾಂಗ್ಸ್ ಅಲ್ಲಿ ವಿಷುವಲ್ಸ್ ಆಗ್ತಾ ಇದ್ದಿದ್ದು, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕನೆಕ್ಟ್ ಆಗಿ ಎಮೋಷನ್ ಸೀನಿಗೆ ಇದಾಗಿದ್ದು. ನಾನ್ ಸಿನಿಮಾ ಜೊತೆಗೆ ಆಡಿಯನ್ಸ್ ಜೊತೆಗೂ ಕನೆಕ್ಟ್ ಆದೆ. ಇದಕ್ಕೆಲ್ಲ ಮೇನ್ ಪಿಲ್ಲರ್ ಕಾರಣ ಅಂದ್ರೆ ಶಂಕರ್ ಸರ್. ನಮಗೆಲ್ಲೋ ಒಂದ್ ರೀತಿ ಹೆಂಗ್ ಮಾಡ್ತಾರೆ ಶಂಕರ್ ಸರ್, ಏನ್ ಮಾಡ್ತಾರೆ, ಯಾಕೆಂದ್ರೆ ಎಲ್ಲಾರ್ದು ಅವ್ರದ್ದು ಫಸ್ಟ್ ಪ್ರಯತ್ನ ಎಲ್ಲ ಆಗಿರೋದ್ರಿಂದ. ಬಟ್ ಇವತ್ತು ಬಂದ ಜನರ ರಿಯಾಕ್ಷನ್ ನೋಡ್ತಾ ಇದ್ರೆ ಈ ಮೇಡ್ ಇಟ್ ಅಂತ ಅನ್ಸುತ್ತೆ. ಸೊ ಇದನ್ನ ಇಲ್ಲಿಂದ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರೂ ಕರ್ತವ್ಯ. ಯಾಕಂದ್ರೆ ಕನ್ನಡ ಸಿನಿಮಾ ಒಂದು ಸಿನಿಮಾ ಉಳಿದ್ರೆ ಅದರಿಂದ 100 ಜನ ಬದುಕ್ತಾರೆ. ಹಾಗೆ ಅದು ಒಂದು ಒಳ್ಳೆ ಸಿನಿಮಾ ಏನಾದ್ರು ಸೋಲ್ತು ಅಂದ್ರೆ ನಮ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ದೊಡ್ಡ ಲಾಸ್ ಇದ್ದಂಗೆನೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ನೀವು ಒಂದ್ಸಲ ಬಂದು ನೋಡಿ, ಸಿನಿಮಾ ನೋಡಿರೋರು ಏನ್ ಹೇಳ್ತಾರೆ ಅಂತ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಎಲ್ಲ ಹಾಕ್ತಾ ಇದಾರೆ ಕಮೆಂಟ್ಸ್ ಎಲ್ಲ. ದಯವಿಟ್ಟು ಅದನ್ನೊಂದ್ಸಲ ನೋಡಿ. ಇಲ್ಲಿ ಅಂದ್ರೆ ಬೇರೆ ರೀತಿ ನಾವು ಹಾಕ್ಸೋದಾಗ್ಲಿ ಆ ತರ ಯಾರು ಏನು ಮಾಡ್ತಾ ಇಲ್ಲ. ಬಂದಿರೋರು ಏನ್ ಇಷ್ಟ ಆಗ್ತಿದೆ ಅದನ್ನೇ ಜೆನ್ಯೂನ್ ಆಗಿ ಹೇಳ್ತಾ ಇದಾರೆ. ಅವ್ರ ಮಾತು ಕೇಳಿ ನೀವು ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಗ್ಲೂ ಕೇಳ್ದೆ, ಈಗ್ಲೂ ಕೇಳ್ತಾ ಇದೀನಿ, ಪ್ರಪೋಸ್ ಮಾಡ್ಬೇಕಾದ್ರೆ ಜೇನುಳ ಕಚ್ಚಿಲ್ವಾ? ನನಗೆ ನೀವು ಕೇಳೋವರೆಗೂ ನಂಗೆ ಥಾಟೇ ಹೋಗಿರ್ಲಿಲ್ಲ ತಲೆಗೆ. ಹೌದಲ್ವಾ, ಕರೆಕ್ಟ್, ಜೇನುಳ ಕಚ್ಬೇಕಾಗಿತ್ತಲ್ಲ. ಆಮೇಲೆ ಅನ್ಕೊಂಡೆ ನಾನು ಹೆಂಗೋ ಓಕೆ, ಇನ್ನೊಂದು ಹುಡುಗಿ ಕಚ್ಬೇಕು, ಮೋಸ್ಟ್ಲಿ ನಾನಿದ್ದೆ ಅಂತ ಕಚ್ಚಿಲ್ಲ ಅಂತ ಅನ್ಕೊಂಡೆ. ಪರಿಸರ ಪ್ರೇಮಿ ಅಲ್ವಾ, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟಿದೆ. ಹೌದೌದ, ಪ್ರೀತಿ ಪರಿಸರ ಮತ್ತೆ ಪ್ರಾಣಿಗಳ ಜೊತೆ ಇದ್ದಿದ್ ಪ್ರೀತಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ಜನ ನಿಮ್ಮ ಡೈರೆಕ್ಷನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು, ಹಾಗೇನೆ ಅಲ್ಲಲ್ಲಿ ಕೊಟ್ಟಿರುವಂತಹ ಟ್ವಿಸ್ಟ್ಸ್ ಬಗ್ಗೆ ಹೇಳ್ತಾ ಇದಾರೆ. ಒಂದ್ ಕಡೆ ಆರ್ಟಿಸ್ಟ್, ಇನ್ನೊಂದ್ ಕಡೆ ಸಿನಿಮಾ ನೋಡಿರುವಂತಹ ಸಿನಿ ಪ್ರೇಕ್ಷಕರು. ಎಂಡ್ ಆಫ್ ದ ಡೇ ನೀವಾಗ್ಲೇ ಹೇಳ್ತಾ ಇದ್ರಿ, ನಮ್ಮ ಕನಸಿನ ಕೂಸು ಇವತ್ತು ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು. ಡೆಲಿವರಿಯನ್ನ ನೋಡಕ್ ಬಂದಿರುವಂತಹ ಎಲ್ಲಾ ಸಿನಿ ಪ್ರೇಕ್ಷಕರು ತುಂಬಾ ಮೆಚ್ಚುಗೆಯ ಮಾತುಗಳನ್ನ ಹಾಡ್ತಾ ಇದ್ರೆ. ಆ ವೈಬ್ಸ್ ಹೇಗಿದೆ ಅಂತ? ತುಂಬಾ ಡಬ್ಬ ಡಬ್ಬ ಅಂತಿದೆ, ಆದ್ರೆ ಅಷ್ಟೇ ಖುಷಿ ಇದೆ. ಎಲ್ಲ ಜನರ ರಿಯಾಕ್ಷನ್, ಅವರ ಸಪೋರ್ಟ್ ಎಲ್ಲ ನೋಡಿ ತುಂಬಾ ಹ್ಯಾಪಿ ಆಗಿದ್ದೀನಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಶ್ರಮ ಸಿಗ್ತಾ ಇದೆ ಫಲ. ಒಂದೇ ಒಂದು ಕೇಳ್ಕೊಂತೀವಿ ಸರ್, ತುಂಬಾ ಮಾತಾಡೋದು ಬೇಡ. ಸಿನಿಮಾ ಆಲ್ರೆಡಿ ರಿಲೀಸ್ ಮಾಡಿದ್ವಿ. ನಾವೇನ್ ವರ್ಕ್ ಮಾಡಿದ್ದೇವೆ ಅನ್ನೋದು ಕನ್ನಡ ಜನತೆ ಮುಂದೆ ಇಟ್ಟಿದ್ದೀವಿ. ನಮ್ಮ ಕರ್ನಾಟಕ ಜನತೆಗೂ, ನನ್ನ ಪ್ರೀತಿಯ ವಿಷ್ಣು ಸರ್ ಅಭಿಮಾನಿಗಳಿಗೂ ಒಂದೇ ಒಂದು ಕೇಳ್ಕೊಂತೀನಿ, ದಯವಿಟ್ಟು ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಸಿನಿಮಾನ ಒಂದ್ಸಲ ನೋಡಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸ್ನೇಹಿತರ ಹತ್ರ, ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಹಂಚ್ಕೊಳ್ಳಿ. ಖಂಡಿತ ನಮ್ ಸಪೋರ್ಟ್ ಮಾಡಿ. ಯಾಕಂದ್ರೆ ಹೊಸ ತಂಡನ ಕಟ್ಟಿ ಈ ರೇಂಜ್ಗೆ ಸಿನಿಮಾ ಮಾಡಿದೀವಿ. ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ, ಮತ್ತೊಂದು ಆ ತರ ಏನು ಡಿಸ್ಟರ್ಬ್ ಮಾಡಲ್ಲ ಅನ್ನೋದು 100% ಕೊಡ್ತೀವಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾನ ನೋಡಿ, ನಮ್ಮ ಟೀಮ್ನ, ನಮ್ಮನ್ನ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಟ್ವಿಸ್ಟ್ ಬಗ್ಗೆ ಹೇಳೋದಾದ್ರೆ ಸರ್, ಬಿಕಾಸ್ ಯಾಕಂತಂದ್ರೆ ಯಾವುದೇ ರೀತಿಯಂತ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೂಡ ಒಂದ್ಸಲ ಯೋಚನೆ ಮಾಡ್ತಾರೆ ಇಲ್ಲಿಂದ ಹೆಂಗ್ ಕ್ಯಾರಿ ಮಾಡ್ಬೇಕು ಅಂತ. ಇದರಲ್ಲಿ ಪ್ರೀತಿ ಇದೆ, ಸ್ನೇಹ ಇದೆ, ಪರಿಸರ ಪ್ರೇಮ ಇದೆ, ಅದ್ರ ಜೊತೆಗೆ ಒಂದಷ್ಟು ಕ್ರೈಮ್ಸ್ ಇದೆ, ಸಸ್ಪೆನ್ಸ್ ಇದೆ, ಅದ್ರ ಜೊತೆಗೆ ಹಾರರು ಕೂಡ ಮಿಕ್ಸ್ ಮಾಡಿದ್ರೆ ಎಲ್ಲೂ ಕೂಡ ಬೋರ್ ಆಗಲ್ಲ. ಸೊ ಅದನ್ನ ಕ್ಯಾರಿ ಮಾಡ್ಬೇಕು ಅಂತಂದಾಗ ನಿಮ್ ಎಷ್ಟು ಸಲ ಇದು ಮಾಡ್ಕೊಟ್ರಿ? ಇಲ್ಲ, ಸ್ಕ್ರೀನ್ ಪ್ಲೇಗೆ ರಾಜೇಶ್ ಭಗ್ನ ಅಂತ ಒಬ್ರಿದ್ರು. ರಾಜೇಶ್ ಭಗ್ನ ಮತ್ತೆ ಸ್ಟೋರಿ ಮಾಡಿದ್ದು ನಾವು 3 ಜನ, ನಾನು, ಜಶನ್, ರಾಜೇಶ್ ಭಗ್ನ ಅಂತ. ಆಮೇಲೆ ನಾನು ಸ್ಕ್ರೀನ್ ಪ್ಲೇ, ನಾನು ಮತ್ತೆ ರಾಜೇಶ್ ಭಗ್ನ ಅವ್ರು 3 ಜನ ಕುತ್ಕೊಂಡಿದ್ವಿ. ಸ್ಕ್ರೀನ್ ಪ್ಲೇಗೆ ಇಬ್ಬರೇ ಕುತ್ಕೊಂಡಿದ್ವಿ. ಆಯಪ್ಪ ತುಂಬಾ ಇದು, ಅವ್ರ ಜೊತೆ ಸ್ಕ್ರೀನ್ ಪ್ಲೇ ಆಗ್ಲಿ, ಈ ತರದ್ದು ಒಂದು ಡೈಲಾಗ್ ಎಲ್ಲ ಅವರೇ ಬರ್ದಿದ್ರು. ಟೋಟಲ್ ಡೈಲಾಗ್ ಅವರು 1-2 ಕಡೆ ಮಾತ್ರ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ರಜತ್ ಮತ್ತೆ ಸುನಿಲ್ 1-2 ಕಂಟೆಂಟ್ ಕೊಟ್ಟಿದ್ರು ಅಷ್ಟೇ. ಉಳಿದಿದ್ದೆಲ್ಲ ಅವರೇ ಡೈಲಾಗ್ ಬರ್ದಿದ್ರು. ಅವ್ರ ಜೊತೆ ಸ್ಕ್ರೀನ್ ಪ್ಲೇಗೆ ತುಂಬಾ ದಿವಸ ವರ್ಕ್ ಮಾಡಿದ್ವಿ ಸರ್. ಇದು ಈ ತರನೇ ಬರ್ಬೇಕು, ಈ ತರ ಬರ್ಬೇಕು ಅಂತ. ಮತ್ತೆ ನಾವು ಈ ಎಡಿಟಿಂಗ್ ಟೇಬಲ್ ಕುತ್ಕೊಂಡಾಗ ಮತ್ತೆ ನಂಬರ್ ಆಫ್ ಚೇಂಜಸ್ ಮಾಡಿದ್ವಿ. ಒಂದು ಇಲ್ಲ ಈ ತರ ಮಾಡೋಣ, ಈ ತರ ಮಾಡೋಣ. ನಿಮ್ ಸ್ಟುಡಿಯೋದಲ್ಲೇ ಮನೆ ಹೇಳ್ತಿದ್ದೆ ನಮ್ಮ ಎಡಿಟರ್ ಪವನ್ ರಾಮ್ ಶೆಟ್ಟಿ ಅವ್ರ ಬಗ್ಗೆ. ನಂಬರ್ ಆಫ್ ಟೈಮ್ ಈ ತರದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ. ಅದು ತುಂಬಾ ವರ್ಕೌಟ್ ಆಯ್ತು ಸರ್. ನೀವೇ ನೋಡಿದೀರಾ, ನಿಮ್ಗೆ ಆ ಪ್ರೀತಿ ಅನಿಸ್ತಾ ಇದೆ ಅನಿಸುತ್ತೆ ನಮ್ಗೆ. ಅಥವಾ ವರ್ಕ್ ಡಿಪೆಂಡ್ ಅಷ್ಟೇ ಸರ್. ನಾವು ಅನ್ಕೊಂಡಿದ್ ರೀತಿ ಮತ್ತೆ ಇಲ್ಲ ಇದೇ ತರ ಕೊಟ್ರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದು. ನಾವು ರಾತ್ರಿ ಆಗ್ಲೂ ಏನ್ ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಬರ್ದಿರೋದು, ಶೂಟ್ ಮಾಡಿ ತಂದು ಎಡಿಟ್ ಮಾಡಿದಾಗ ಇಲ್ಲ ಇದು ಈ ತರನೇ ಮಾಡೋಣ ಅಂತ ನಂಬರ್ ಆಫ್ ವರ್ಷನ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಆ ಪ್ರತಿಫಲ ಸಿಗ್ತಾ ಇದೆ. ಈಗ ವಿಷ್ಣುವರ್ಧನ್ ಸರ್ ಒಂದು ಹಾಡಲ್ಲಿ ಬರ್ತಾರೆ. ಸೊ ಅದು ವಿಜಯ್ ಪ್ರಕಾಶ್ ಅವರ ಹಾಡಿರುವಂತಹ ಹಾಡಲ್ಲಿ. ಸೊ ಆ ಒಂದು ಬಿಟ್ಟನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಪರ್ಮಿಷನ್ಸ್ ತಗೊಂಡಿದ್ರ? ಆ ಪರ್ಮಿಷನ್ ತಗೋಬೇಕಾದ್ರೆ ಹೆಂಗೆಲ್ಲ ಕಷ್ಟ ಆಯ್ತು?
ಇಲ್ಲ, ಏನು ಕಷ್ಟ ಆಗಿಲ್ಲ ಸರ್. ನನಗೂ ಸೂರಪ್ಪ ಸರ್ ಬಾಬುಗೂ ಸ್ವಲ್ಪ ಅವಾಗಿಂದ ಒಂದ್ 2-3 ಸಲ ಮೀಟ್ ಆಗಿದೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ನನ್ನ ಹತ್ರ ಇತ್ತು. ಅದಾದ್ಮೇಲೆ SDV ಅಂತ ಒಂದು ಡಿಜಿಟಲ್ ಒಂದು ಇದಿದೆ, ಸ್ಯಾಂಡಲ್ವುಡ್ ಸಾಂಗ್ಸ್ ಅಂತ, ಅವ್ರ ಹತ್ರ ಹೋಗಿ ತಗೊಂಡು ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸಿಂಪಲ್ ಸರ್, ನಾನು ಒಂದೇ ಒಂದ್ಸಲ ಇದಕ್ಕೋಸ್ಕರ ಹೋಗಿ ಕೇಳಿದ್ದಕ್ಕೋಸ್ಕರ ಅವ್ರ ಹತ್ರ ಏನ್ ಬರೋದ್ ಬೇಡ, ನಾನು ಹೇಳ್ತೀನಿ ಅಲ್ಲಿ ಹೋಗಿ ಇಸ್ಕೊ ಅಂತ ಅಲ್ಲಿಂದ ಒಂದು ಲೆಟರ್ ಕೊಟ್ರು, ತಗೊಂಡ್ಬಂದು ಹಾಕ್ತೀವಿ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ವಿಷ್ಣು ಸರ್ ಅಭಿಮಾನಿ ಅಂತ. ಅವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರೋದ್ರಿಂದ ಅದನ್ನೆಲ್ಲ ಶೇರ್ ಮಾಡ್ತಿದ್ದೆ ಅವ್ರ ಹತ್ರ. ಆ ಒಂದು ಪ್ರೀತಿಗೋಸ್ಕರ ಅನ್ಸುತ್ತೆ. ಮತ್ತೆ ವಿಷ್ಣು ಬಾಸ್ ಅಲ್ವಾ, ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಮೇಲೆ ನಮ್ಮ ಮೇಲೆ ಎಲ್ಲ ಕಡೆ ವಿಷ್ಣು ಸರ್ ಆಶೀರ್ವಾದ ಇರೋದ್ರಿಂದ ಖಂಡಿತ ಅದು ಈಸಿಯಾಗಿ ಸಿಕ್ತು ಸರ್. ನಾನು ಎಲ್ಲ ಯಾರ ಆಫೀಸ್ಗೂ ಹೋಗಿಲ್ಲ, ನಮ್ಮ ಹುಡುಗನ್ ಕಲ್ಸ್ಬಿಟ್ಟು ಸರ್ ಈ ತರ ಲೆಟರ್ ಓಕೆ ಸರ್ ಬರ್ಕೊಟ್ಟು ಸೀಲ್ ಹಾಕಿ ಕಳ್ಸಿದ್ದಾರೆ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಅಂತ? ದಯವಿಟ್ಟು ಅದೇ ಹೇಳ್ತಾ ಇದ್ದೀನಿ, ಹೊಸಬರ ಒಂದು ತಂಡ ಕಟ್ಟಿ ಸಿನಿಮಾ ಮಾಡಿದೀವಿ, ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಬಂದ್ ನೋಡಿ, 100% ಇಷ್ಟ ಆಗುತ್ತೆ. ಥಿಯೇಟರ್ ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಬೈ ಸರ್, ಥ್ಯಾಂಕ್ ಯು. ಇದಾಗಿತ್ತು ಸಿನಿಮಾ ತಂಡದ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.